ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ತಗೊಳ್ಳೋಣ ಒಂದು ಫಿಕ್ಸಾರ್ಟ್ ಆ್ಯಪ್ ಅಲ್ಲ, ಯಾವುದೂ ಅಲ್ಲ, ಒಂದು ಫೋಟೋ ಎಡಿಟರ್ ಅಂತ ಒಂದು ಆ್ಯಪ್ ಐತಿ. ಅದ್ರೊಳಗೆ ನಾವು ಏನು ಮಾಡಬೇಕು, ಕಲರ್ ಗೈಡ್ಲೈನ್ಸ್ ಮಾಡ್ಲಿಕ್ಕೆ ನಮಗೆ ಕಲ್ತ್ರಿಕಿಲ್ಲ, 2 ದಿವಸ ಇದ್ರು ನನ್ನ ಹೇಳ್ಕೊಟ್ರಿಕಿಲ್ಲ. ಆ ಕಲರ್ ಗೈಡ್ಲೈನ್ಸ್ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅಂತ ನೀಟಾಗಿ ನಿಮಗೆ ತಿಳಿಸ್ಕೊಟ್ಟೇನೆ ಆಯ್ತಾ. ಖಂಡಿತವಾಗಿ ಫ್ರೆಂಡ್ಸ್, ಈ ರೀತಿ ಎಡಿಟಿಂಗ್ ಮಾಡ್ಕೊಳ್ಳಿ, ಯಾವ ರೀತಿ ಮಾಡಿದ್ದೇನೆ ಅನ್ನೋದು, ಈ ರೀತಿ ಎಡಿಟಿಂಗ್ ಯಾವ ರೀತಿ ಮಾಡ್ಕೋಬೇಕು ನಾನು ಖಂಡಿತವಾಗಿ ನೀಟಾಗಿ ತಿಳಿಸ್ಕೊಟ್ಟೇನೆ ಆಯ್ತಾ. ನಿಮಗೆ ತಡ ಮಾಡಿದ್ರೆ ಫುಲ್ ವಿಡಿಯೋಸ್ ನೋಡ್ಕೊಳ್ಬೇಕಾಗೈತಿ. ಫುಲ್ ವಿಡಿಯೋಸ್ ನೋಡ್ಕೊಂಡು ಅದೊಂದು ಸ್ಟೆಪ್ ಚೇಂಜ್ ಐತಿ. ಅಂದ್ರೆ ಇದು ಲೈಟ್ ರೂಮ್ ಸೇಮು ಅದೊಂಥರ ಸ್ಟೆಪ್ಸ್ ಚೇಂಜ್ ಐತಿ. ಅದಕ್ಕೋಸ್ಕರ ಇಂಗ್ಲೀಷ್ ವರ್ಡ್ಸಲ್ಲಿ ನಾವು ಎಡಿಟ್ ಮಾಡ್ಕೋಕೈತಿ. ಅದನ್ನ ಯಾವ ರೀತಿ ಎಡಿಟ್ ಮಾಡೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟೇನೆ. ಈ ಎಡಿಟಿಂಗ್ ಯಾವ ರೀತಿ ಮಾಡ್ಕೊಂಡು ನಿಮಗೆ ನೀಟಾಗಿ ತಿಳಿಸ್ಕೊಟ್ಟೇನೆ ಫ್ರೆಂಡ್ಸ್ ಆಯ್ತಾ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೊಂಡು ಖಂಡಿತವಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೋಕ್ಕಿಂತ ಮುಂಚೆ ನಾನು ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಫುಲ್ ವಿಡಿಯೋಸ್ ನೋಡ್ಕೊಳ್ಳಿ. ನಿಮಗೆ ಎಲ್ಲಿ ತಕ್ಕ ಆರ ತಕ್ಕಿತ್ತು ಅಲ್ಲಿ ತಕ್ಕ ನೋಡ್ಕೊಳ್ಳಿ. ನಾವು ಗ್ರೂಪ್ ಅಂತ ಲೆವೆಲಿ ನೋಡ್ಕೊಂಡು ಆದ ನಂತರ ನಿಮಗೆ ವಿಡಿಯೋ ಲೈಕ್ ಆತಂದ್ರೆ ಒಂದು ಲೈಕು ಮಾಡ್ಕೊಳ್ಳಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಫ್ರೆಂಡ್ಸ್ಗಳು ಶೇರ್ ಮಾಡಿ ಫ್ರೆಂಡ್ಸ್ ಆಯ್ತಾ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಎಡಿಟಿಂಗ್ ಮಾಡ್ಕೊಂಡು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಕಂಪ್ಯೂಟರ್ ತಿಳಿಸ್ಕೊಡತ್ತಿಲ್ಲ, ನಿಮ್ಮ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ಆಯ್ತಾ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಡಿಟಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ ಫುಲ್ ನೀಟಾಗಿ ತಿಳ್ಕೊಳ್ಬೇಕಂದ್ರೆ ಫುಲ್ ವಿಡಿಯೋಸ್ ನೋಡ್ಕೋಬೇಕಾಗೈತಿ, ಸ್ಕಿಪ್ ಮಾಡಿದ. ಅದ್ರ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೋಬೇಕಂತ ತಮಿಳಲ್ಲಿ ನೋಡ್ಕೊಂಡ್ರೆ ನಾನು ಒಂದು ಡೆಮೋ ತೋರಿಸ್ತೀನಿ. ಯಾವ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಈ ಫೋಟೋ ಎಡಿಟಿಂಗ್ ಕಲರ್ ಗೈಡ್ಲೈನ್ಸ್ ಅಂದ್ರೆ ಕಲರ್ ಒಳಗೆ ಮಿಕ್ಸ್ ಮಾಡ್ಲಿಕ್ಕೆ ನಮಗೆ ಕನ್ಫ್ಯೂಸ್ ಆಗ್ಲತ್ತೈತಿ. ಅಂದ್ರೆ ಫಿಕ್ಸಾರ್ಟ್ದಲ್ಲಿ ಈ ಥರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಒಂದು ಇನ್ನೊಂದು ಆ್ಯಪ್ ಐತಿ, ಅದ್ರೊಳಗೆ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ನಾವು ಕಲರ್ ಒಳಗೆ ಮಿಕ್ಸ್ ಫಿಕ್ಸಾರ್ಟ್ದಲ್ಲಿ ಆಗೋಲ್ಲ, ಈ ಲೆವೆಲಿಗೆ ಆಗೋಲ್ಲ. ಅಂದ್ರೆ ಮಿಕ್ಸ್ ಆಗ್ತೈತಿ ಅದ್ರ ಬಟ್ ಈ ಲೆವೆಲಿಗೆ ಆಗಂಗಿಲ್ಲ. ಬಟ್ ನೋಡ್ಕೊಳ್ಳಿ ಯಾವ ರೀತಿ ಎಡಿಟಿಂಗ್ ಮಾಡ್ಬೇಕು, ಯಾವ ಅಪ್ಲಿಕೇಶನ್ ಹಾಕೈತಿ, ಯಾವ ರೀತಿ ನಾವು ಎಡಿಟ್ ಮಾಡಿದ್ರೆ ಯಾವ ರೀತಿ ಆಗ್ತೈತೆ ಅಂತ ನೋಡ್ಕೊಳ್ಳಿ ಆಯ್ತಾ. ಇಲ್ಲೊಂದು ಆಯ್ತು ನೋಡ್ಕೊಳ್ಳಿ. ಈ ರೀತಿ ನಾವು ಎಡಿಟಿಂಗ್ ಅನ್ನೋದು ಯಾವ ರೀತಿ ಕಂಪ್ಲೀಟಾಗಿ ನೋಡ್ಕೋಬೇಕಾದ್ರೆ ಫುಲ್ ವಿಡಿಯೋಸ್ ನೋಡ್ಕೋಬೇಕಾಯ್ತು. ಬನ್ನಿ, ಈಗ ಫಿಕ್ಸಾರ್ಟ್ ಅಪ್ಲಿಕೇಶನ್ದಲ್ಲಿ ನಾವು ಏನು ಮಾಡ್ಕೋಬೇಕು, ಫೋಟೋ ಅನ್ನೋದು ಕಟ್ ಮಾಡ್ಕೊಳ್ಬೇಕಾಗೈತಿ. ಇಲ್ಲ ನೋಡ್ಕೊಳ್ಳಿ ತೋರಿಸ್ತೀನಿ. ಫಿಕ್ಸಾರ್ಟ್ ಅಪ್ಲಿಕೇಶನ್ದಲ್ಲಿ ನಾವು ಫೋಟೋಗಳನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗೈತಿ. ಅಂದ್ರೆ ನಾವು ಜಸ್ಟು ಅದು ಫೋಟೋ ಅಷ್ಟು ಐತೆ ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಿಮ್ಮ ಕಾಣೈತಿ ಫೋಟೋ ಅಷ್ಟು ಐತಿ, ಅದೇ ಬ್ಯಾಕ್ಗ್ರೌಂಡ್ಲ ನೀಟಾಗಿ ಕಟ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ನಾವು ಫಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಫಿಕ್ಸಾರ್ಟ್ ನೋಡ್ಕೊಳ್ಳಿ, ಈ ಫಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ನಾನು ಇದೊಂದು ಲೋಗೋ ಅಂದರೆ ಇದೊಂದು ಬ್ಯಾಕ್ಗ್ರೌಂಡ್ ಹೇಳ್ಕೊಡ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಹೇಳ್ಕೊಡ್ತೀನಿ. ಇದನ್ನು ರೈಟ್ ಮಾಡ್ಕೊಡೋಣ. ರೈಟ್ ಮಾಡ್ಕೊಟ್ಟು ಒಂದು ಡೌನ್ಲೋಡ್ ಮಾಡ್ಕೊಂಡು ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋಗಿ ಬಂದು ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಬ್ಯಾಕ್ ಮಾಡ್ಕೊಂಡು ಈ ರೀತಿ ಪೇಜ್ ಏನಾಕೈತೆ. ಆನಂತರ ಎಡಿಟ್ ಈ ಫೋಟೋ ಮೇಲೆ ಜಸ್ಟ್ ಒಂದೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಿವಿ. ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಓಪನ್ ಆಕೈತಿ. ಓಪನ್ ಆಕೊಂಡು ಏನೈತಿ, ಒಂದು ಫೋಟೋ ನಮ್ಮದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕೈತಿ. ನೋಡ್ಕೊಳ್ಳಿ ತೋರಿಸ್ತೀನಿ. ನಮ್ಮ ಫೋಟೋ ಇಲ್ಲ ಅಂತೇಳಿ ತೊಗೋತೀನಿ. ಇಲ್ಲ ನೋಡ್ಕೊಳ್ಳಿ, ಇದೊಂದು ಫೋಟೋ ಐತಿ. ಇದು ನಮ್ಮ ಬ್ರದರ್ದು. ಅದು ಜಸ್ಟ್ ಈ ಫೋಟೋ ಐತಿ. ಇದನ್ನು ಫುಲ್ ನೀಟಾಗಿ ಎಡಿಟ್ ನಾವು ಅಂದ್ರೆ ನಾವು ಒಂದು ಸ್ವಲ್ಪ ಕ್ಲಾರಿಟಿ ಅನ್ನೋದು ಮಾಡ್ಕೊಂಡೀನಿ. ಮಾಡ್ಕೊಂಡು ದೋಸ್ಕೈಗೆ ಅಂದ್ರೆ ಫುಲ್ ಬ್ಲರ್ ಅಂತಂದ್ರೆ ಫುಲ್ ನೀಟಾಗಿ ಕಟ್ ಆಗಿಲ್ಲ, ಎಲ್ಲರೂ ನೀಟಾಗಿ ಕಟ್ ಆಗ್ತೈತೆ ಇಲ್ಲ. ಜಸ್ಟ್ ನೋಡ್ಕೊಳ್ಳಿ ಈ ರೀತಿ ಪೇಜ್ ಅನ್ನೋದು ಆನ್ ಆಕೈತಿ. ಆನಂತರ ನಾವು ಏನು ಮಾಡ್ಕೊಳ್ಳೋಣ, ಜಸ್ಟ್ ಬೇಕಾದ್ರೆ ಈಗ ಕಟ್ ಮಾಡ್ಕೊಳ್ತಿದ್ರೆ ಏನು ಮಾಡ್ಕೊಳ್ಳಿ, ಕೆಳಗಡೆ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಆನಂತರ ಕೆಳಗಡೆ ಏನೋ ಎಫೆಕ್ಟ್ ಉಳ್ದವಲ್ಲ ಇಲ್ಲಿ ನೋಡ್ಕೊಳ್ಳಿ, ತಳ ಸರ್ಚ್ ಆಡ್ತೀನಿ. ಈ ಎಫೆಕ್ಟ್ ಒಳಗಡೆ ಫಸ್ಟ್ನೇದು ಹಿಡ್ಕೊಂಡು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದ್ರೆ ರೆಮೋ ಬೀಜ್ ಅನ್ನೋದೈತಿ, ತರ ತಗಡಿ ಕೆಳಗಡೆ ಸೆಂಟರ್ ಆಪ್ಷನ್ ಅಂತ ಕೆಳಗಡೆ ತೋರಿಸ್ತೀನಿ. ಅದ್ರ ಮೇಲೆ ರೆಮೋ ಬೀಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಲೋಡಿಂಗ್ ತೋತೈತಿ. ಮೊಬೈಲ್ ಡಾಟಾ ಆನ್ ಇದ್ರೆ ಈ ರೀತಿ ಲೋಡಿಂಗ್ ತೋತೈತಿ. ಈ ರೀತಿ ಫುಲ್ ನೀಟಾಗಿ ಕಟ್ ಆಗಿದ್ರು. ಎಲ್ಲಿ ನಾವು ಕೈ ಹೆಚ್ಚು ಅಳ್ಕಿಸುವಂಥ ಅವಶ್ಯಕತೆ ಇರಂಗಿಲ್ಲ. ಅದು ಎಷ್ಟು ಕ್ಲಾರಿಟಿ ಐತೆ ಅಷ್ಟು ಕ್ಲಾರಿಟಿ ಫೋಟೋ ಕೊಡೋದು ಆಯ್ತು. ಈ ರೀತಿ ಕಟ್ ಆದ್ಕೊಂಡು ಏನು ಮಾಡ್ಕೊಳ್ಳೋಣ, ಬಲಗಡೆ ಸೈಡ್ ರೈಟ್ ಮಾರ್ಕೈತಿ. ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ತೀರ ಮೇಲ್ಗಡೆ. ಆನಂತರ ತೀರ ಮೇಲ್ಗಡೆ ನಾನು ಏನೈತಿ, ಬಲಗಡೆ ಸೈಡ್ ದಂಡಿಗೆ ಒಂದು ಶೇರ್ ಆಪ್ಷನ್ಸ್, ಒಂದು ಡೌನ್ಲೋಡ್ ಆಪ್ಷನ್ಸ್ ಐತಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ. ಮೇಲೆ ನೋಡ್ಕೊಳ್ಳಿ ಬಲಗಡೆ ಸೈಡು ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಗ್ಯಾಲರಿ ಸೇವ್ ಆಗಿದೆ. ಸೇವ್ ಆಯಿತು ನಮ್ಮ ಗ್ಯಾಲರಿಗೆ ಬಂದು ನಾವು ನೋಡ್ಕೊಳ್ಬೋದು. ಅದೇನು ಪರವಾಗಿಲ್ಲ. ನೋಡ್ಕೊಳ್ಳಿ ಇಲ್ಲಿ ನಾವು ಗ್ಯಾಲರಿ ಸೇವ್ ಆಗಿದ್ದು ಇಲ್ಲಿ ಐತಿ. ಜಸ್ಟ್ ಬಂತಲದ ಫಸ್ಟ್ ಈಗ ಬಂದೈತೆ ಆಯ್ತಲ್ಲ. ಈ ರೀತಿ ಮಾಡ್ಕೊಂತ ಅದನ್ನ ಏನೈತಿ ಬ್ಯಾಕ್ಗ್ರೌಂಡ್ ಎಲ್ಲಿ ಕೊಟ್ಟಿರ್ತೀನಿ, ನಾನು ಎಲ್ಲ ನೀಟಾಗಿ ತಿಳಿಸ್ಕೊಟ್ಟು ನೋಡ್ಕೊಳ್ಳಿ. ಇದನ್ನು ಯಾವ ಅಪ್ಲಿಕೇಶನ್ದಲ್ಲಿ ಮಾಡಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. ಎಡಿಟ್ ಅಂದ್ರೆ ಫೋಟೋ ಎಡಿಟರ್ ಅನ್ನೋದು ಆ್ಯಪ್ ಐತೆ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ಇದು ಪ್ಲೇಸ್ಟೋರ್ ಅವೈಲೇಬಲ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಪ್ಲೇಸ್ಟೋರ್ದಾಗ ತಗೊಳ್ಳಿ. ಫೋಟೋ ಎಡಿಟರ್ ಐತೆ. ಫೋಟೋ ಎಡಿಟರ್ ಅಂತೇಳಿ ಇದು ಪ್ಲೇಸ್ಟೋರ್ದಾಗ ಸಿಗುತ್ತೆ. ಇದನ್ನು ಸರ್ಚ್ ಮಾಡ್ಕೊಳ್ಳಿ. ಈ DP ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡ್ಕೊ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಹಾಕೊಂಡು ಈ ರೀತಿ ಪೇಜ್ ಆನ್ ಆಗೈತಿ. ನಮಗೊಂದು 6, 7, 8 ಪೇಜ್ ಆನ್ ಆಗೈತಿ. ಪೇಜ್ ಆನಂದ್ರೆ ಇಲ್ಲಿ ನೋಡ್ಕೊಳ್ಳಿ 8 ಆಪ್ಷನ್ಸ್ ಅದಾವು. ಇದ್ರೊಳಗೆ ಏನು ಮಾಡ್ಬೇಕು, ನಾವು ಫಸ್ಟ್ನೇದು ಕ್ಲಿಕ್ ಮಾಡಬೇಕಾಯ್ತು. ಗ್ಯಾಲರಿ ಅನ್ನೋದು ಆಪ್ಷನ್ ಐತೆ. ಅದನ್ನು ಫಸ್ಟ್ನೇದು ಕ್ಲಿಕ್ ಮಾಡ್ಬಿಟ್ಟು ಈಗ ಏನು ನೋಡ್ಕೊಳ್ಳಿ, ಈ ರೀತಿ ನಮ್ಮ ಪೇಜ್ಗಳೆಲ್ಲ ಬರ್ತಾವೆ. ನಮ್ಮ ಕಲರ್ ಗೈಡ್ಲೈನ್ಸ್ ಮಾಡೋಕ್ಕೆ ಅಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ಸ್ ಇಲ್ಲ ಅಂತ ನೋಡಕ್ಕೆ ಬರ್ತಾವೆ. ಬ್ಯಾಕ್ಗ್ರೌಂಡ್ ಒಂದು ಚೌಕಿಂಗ್ ಕಟ್ ಮಾಡ್ಕೊಂಡು ನಾವು ಅಲ್ಲೇ ಬರಬೇಕಾಗೈತೆ. ಆನಂತರ ಇದು ಬ್ಯಾಕ್ಗ್ರೌಂಡ್ ನಾನು ಒಂದು ಕ್ಲಿಕ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯಾಗು ಈ ರೀತಿ ಪೇಜ್ ಆನ್ ಇದ್ದದನ್ನು ಪೇಜ್ ಆನಾದ್ರೆ ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಎಸಾಡು ಫುಲ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ಥರ ಅಂತ ನಿಮ್ಗೆ ಕಷ್ಟ ಅನಿಸೋ ಲೆವೆಲ್ಗೆ ಆಗಂಗಿಲ್ಲ. ಇವ್ನು ಎಫೆಕ್ಟ್ಗಳು ಕೆಳಗಡೆ ಸರ್ಚ್ ಆಡ್ತಾನೆ. ಕೆಳಗಡೆ ಕೆಳಗಡೆ ನೋಡ್ಕೊಳ್ಳಿ. ಇವ್ನು ಎಫೆಕ್ಟ್ಗಳು ಸರ್ಚ್ ಆಡ್ತಾನೆ. ಇವನು ಸರ್ಚ್ ಆಡ್ಕೊಂಡು ಹೋಗಿ ನಾವೇನಾಕೈತಿ ಟೆಕ್ಸ್ಟ್ ಇಮೇಜ್ ಐತೆ ಐತಿ. ಇಲ್ಲಿ ಸೆಂಟರ್ ಆಪ್ಷನ್ಸ್ ನೋಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ಸೆಂಟರ್ ಆಪ್ಷನ್ಸ್ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಫೋಟೋ ಹಾಕ್ಲಕ್ಕೆ ಬರ್ತೈತಿ. ಎಲ್ಲರೂ ಬಲಗಡೆ ಸರಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. 3 ಗೆರಿಗೆ ಕಾಣತಾವೆ. ಇವ ಎಫೆಕ್ಟ್ ಮುಂದ್ಗಡೆ 3 ಗೆರಿಗೆ ಕಾಣತಾವೆ. ಗೆರಿಗೆ ಮೇಲೆ ಕ್ಲಿಕ್ ಮಾಡ್ರೆ ಈ ಒಟ್ಟು ಆಪ್ಷನ್ಗಳು ಇಲ್ಲೇ ದಾಡ್ನ ಚೌಕ್ ಬಾಕ್ಸ್ ಆಗಿ ನಮಗೆ ಎದುರಿಗೆ ಬೀಳ್ತೈತಿ. ಆನಂತರ ಕಣ್ಣು ಮುಂದೆ ಕಾಣ್ತೈತಿ ಅಷ್ಟು ಬಾಕ್ಸ್ ಒಳಗಾಗಿ. ಇಲ್ಲಿ ಟೆಕ್ಸ್ಟ್ ಇಮೇಜ್ ಐತೆ. ಫಸ್ಟ್ನೇ ಲೈನ್ದಾಗ 5ನೇದು ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಫಸ್ಟ್ನೇ ಲೈನ್ದಾಗ 5ನೇ ತೋರಿಸೋದು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಪೇಜ್ ಅನ್ನ ಕೆಳಗಡೆ ನೋಡ್ಕೊಳ್ಳಿ. ಮೇಲ್ಗಡೆ ಏನಾದರೂ ಕೆಲಸ ಇರಂಗಿಲ್ಲ ವಿಶೇಷ. ಇಲ್ಲಿ ಮೇಲ್ಗಡೆ ಅಂದ್ರೆ ನಮ್ಗೆ ಏನು ಅಂದ್ರೆ ಏನೋ ಕೆಲಸ ಇಲ್ಲ. ಮೇಲ್ಗಡೆ ಸೈಡು ರೈಟ್ ಮಾರ್ಕ್ ಅಷ್ಟೇ ಕೆಲಸ ಐತಿ. ಇಲ್ಲಿ ನಂತರ ಇಲ್ಲಿ ಕೆಳಗಡೆ ಸೈಡ್ ಏನಾಕೈತಿ, ಈ ಪೇಜ್ ಆನ್ ಆಯಿತು. ಟೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇವು ಆಪ್ಷನ್ಸ್ಗಳು ಬಂದು. ಒಂದು ಪೆನ್ಸಿಲ್ ಐಕನು, ಒಂದು ಪ್ಲಸ್ ಐಕನು, ಪೆನ್ಸಿಲು, ಡಿಲೀಟು, 3 ಗೆರಿಗೆ, ಇದೊಂದು 2 ಬಾಕ್ಸ್ ಬಂದವು. ಇಲ್ಲೇ ಮಾಡ್ಬೇಕು ಫಸ್ಟ್ನೇದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಗಡೆ ಸರಿ ಕೆಳಗಡೆ ನೋಡ್ಕೊಳ್ಳಿ.
ಇಲ್ಲಿ ಫಸ್ಟ್ನೇ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಮತ್ತೆ 4 ಆಪ್ಷನ್ಸ್ ಬಂದವು. ಇಲ್ಲಿ ಟೂಲ್ಸ್ಗಳು ಬಂದವು, ಮತ್ತು ಅಂತರ ಸ್ಟಿಕರ್ಸ್ಗಳು, ಅಂತ ಟೆಕ್ಸ್ಟ್ ಬರಲಿಕ್ಕೆ ಅಂತರ ಒಂದು ಗ್ಯಾಲರಿ ಚಿತ್ರ ಅಂತ ಎರಡನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಆದ ನಂತರ ಈ ರೀತಿ ಕುಲ್ಲ ಪೇಜ್ ಅನ್ನೋದು ಆನ್ ಆಯಿತು. ನಮ್ಗೆ ಯಾವ ರೀತಿನ ಫೋಟೋ ಹಾಕೊಳ್ಬೇಕು ಮಾತಾಡಿ ಇಲ್ಲಿ ನೋಡ್ಕೊಳ್ಳಿ. ಈ ಫಸ್ಟ್ನೇದು ಆಲ್ ಐತಿ, ಅದರೊಳಗೆ ಅಥವಾ ಕೆಳಗಡೆ ಒಂದು ಸಾಲ ಐತಿ, ಇದೊಂದು ಸಾಲ ಐತಿ, ಅಂತ ಕೆಳಗಡೆ ಒಂದು ಸಾಲ ಐತಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಗ್ಯಾಲರಿ ಚಿತ್ರ ಅಂತ ಎರಡನೇ ಸಾಲಿನಾಗ ಒಂದನೇದ್ರ ಮೇಲೆ ಗ್ಯಾಲರಿ ಚಿತ್ರ ಮೇಲೆ ಎರಗಡೆ ಸಾಲ ತಾರ ತಳಗಡೆ ಮೂಲಿದ್ರ ಮೇಲೆ ಗ್ಯಾಲರಿ ಬರೋದು ನೀವು ಓದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡು ಫೋಟೋ ಕಟ್ ಆಗೋದು ಫೋಟೋಗಳು ಕೇಳ್ತೈತಿ. ನಾವು ಫೋಟೋ ಅಲ್ಲಿ ಬ್ಯಾಕ್ಗ್ರೌಂಡ್ ಕಟ್ ಆಗಂಗಿಲ್ಲ, ಬ್ಯಾಕ್ಗ್ರೌಂಡ್ ಪಿಕ್ಸರ್ದಲ್ಲಿ ಕಟ್ ಮಾಡ್ಕೊಂಡು ಬರಬೇಕಾಗೈತಿ. ಅಂದ್ರೆ ನಾನು ಕಟ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ನೋಡ್ಕೊಳ್ಳಿ, ಇಲ್ಲಿ 3 ಫೋಟೋ ಅದಾವೆ, 3 ಸೆಲೆಕ್ಟ್ ಮಾಡ್ತೀನಿ. ಓದ್ತಿರ್ಕೊಂಡು ಇಲ್ಲಿ ಓದ್ತಿರ್ಕೊಂಡಿತ್ತು ಈ ರೀತಿ ಓದ್ತಿರ್ಕೊಂಡಿತ್ತು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಫೋಟೋ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಸೈಡು ತಾರ ಮೇಲ್ಗಡೆ ಒಂದು ನೆಟ್ವರ್ಕ್ ಬಾಕ್ಸ್ ಅಂತಲ್ಲ ಅದ್ರ ಕೆಳಗಡೆ ಅಂದ್ರೆ ಏನೈತಿ ಸೆಲೆಕ್ಟ್ ಅನ್ನೋದು ಆಪ್ಷನ್ ಐತಿ. 3 ಚಿಕ್ಕಿ ಬಾಜುಕ್ಕೆ ಸೆಲೆಕ್ಟ್ ಅನ್ನೋದು ಆಪ್ಷನ್ ಐತಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಷ್ಟು 3 ಫೋಟೋ ಇಲ್ಲಿ ಬಂದು ನಾವು ಸರ್ಚಾಡಕ್ಕೆ ಹೋದ್ರೆ 3 ಫೋಟೋ ಈ ರೀತಿ ಪ್ರಾಬ್ಲಮ್ಸ್ ನಿಮ್ಗೆ ಕಂಡು ಬರ್ತೈತಿ. ಆಯ್ತಲ್ಲ ಗುರು, ಇದು ಏನು 3 ಫೋಟೋ ಇದು ಸರ್ದಾಡ್ತೈತಿ, ಜೂಮ್ ಮಾಡಿದ್ರೆ ಈ ರೀತಿ ಆಗತೈತಿ, ಇಲ್ಲ ಸರ್ದಾಡ್ತೈತಿ, ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗತ್ತಿರ್ತೈತಿ. ನಾವು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಮೇನು ಅವನು ಮಾರ್ಕ್ ಆಗಿರ್ತವೆ, ಮಾರ್ಕ್ ಯಾವ ರೀತಿ ತಗೋಬೇಕಂದ್ರೆ ಬಲಗಡೆ ಸೈಡ್ ನೋಡ್ಕೊಳ್ಳಿ. ಬಲಗಡೆ ಸೈಡ್ ಕೆಳಗಡೆ ಸೈಡು ಒಂದು ಏರೋ ಮಾರ್ಕ್ ಇತ್ತು, ಒಂದು ಏರೋ ಮಾರ್ಕ್ ಇದಾವೆ ಕೆಳಗಡೆ ಸೈಡ್ ತೋರ್ಸಾತೀನಿ. ಇಲ್ಲಿ 3 ಆಪ್ಷನ್ ಇದಾವೆ. ಅದ್ರ ಕೆಳಗಡೆ ಒಂದು ಚೌಕ್ ಬಾಕ್ಸ್ ಐತಿ, ಮೂಲಿಗೆ ಬಲಗಡೆ ಸೈಡ್ ದಂಡಿಗೆ 2 ಬಾಕ್ಸ್ ಕಾಣ್ತಾವೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಆನಾಯಿತು. ಇಲ್ಲಿ ಕೆಳಗಡೆ ಸೈಡ್ ನೀಲಿ ಆತ ನೋಡ್ಕೊಳ್ಳಿ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಆನಾಯಿತು. ಒಟ್ಟು ಮಾರ್ಕ್ ಹಾಕಿದಾವೆ, ಇನ್ನು ತಗೊಳ್ಳಿ. ನಮ್ಮ ಫೋಟೋಗಳು ಕಾಣತಾ ಗೊತ್ತೈತಿ ಗುರು, ಈ ರೀತಿ ನಾವು ಫೋಟೋಗಳು ಕಾಣತಾವೆ. ಅದರ ಮೇಲ್ಗಡೆ ಒಂದು ನೀಲಿ ಚೌಕ ಬಾರ್ಡರ್ ಐತಾವೆ, ಅದನ್ನು ಬಾರ್ಡರ್ಗಳು ತಗೊಳ್ಳಿ. ನಿಮಗೆ ಮೊದಲು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಏನು ಬೇಕೋ ಇಲ್ಲಿ ಸೆಲೆಕ್ಟ್ ಆಗೈತೆ ನೋಡ್ಕೊಂಡು ತೋರಿಸ್ತೀನಿ. ನಮ್ಮ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡೋದು ಬೇಡ, ತೀರ ಮೇಲ್ಗಡೆ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವನ್ನ ಸರಿಸಿ ಕಡೆ ತಂದು ಇಟ್ಕೊಳ್ಳೋಣ. ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡೋಣ, ಇದನ್ನು ಸರಿಸಿ ಕಡೆ ಇಟ್ಕೊಳ್ಳೋಣ. ಈ ಫೋಟೋ ತೊಗೊಂಬಂದು ಈ ಕಡೆ ಇಟ್ಕೊಳ್ಳೋಣ. ಇಷ್ಟು ಕೆಲಸ ಆಯಿತು. ಇಷ್ಟಾದ್ರೆ ನಾವು ಏನು ಮಾಡ್ಕೊಳ್ಬೇಕು, ಈ ಒಂದೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ ನೀವು ಇದು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪೆನ್ಸಿಲ್ ಹಾಕಿನ ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಒಟ್ಟು ಆಪ್ಷನ್ಸ್ಗಳು ಆನ್ ಆಗೋದು, ಇದೀಗ ಆಗೋದು ಈ ಒಟ್ಟು ಆನ್ ಆಗ್ಯಾವು. ಫಸ್ಟ್ನ ಪ್ಲಸ್ ಹಾಕಿನ ಬಿಟ್ಟು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಮ್ಮ ಪೇಜ್ ಆನ್ ಹಾಕೈತಿ. ಪೇಜ್ ಆನ್ ಆದ್ರೆ ನಾವು ಏನು ಮಾಡ್ಕೊಬೇಕು, ಇಲ್ಲಿ ಆಲ್ ತೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಮ್ಮ ಬರ್ತೈತಿ. ಅಂದರೆ ಯಾವುದು ಇಲ್ಲಿ ಆಲ್ ತಿಳಿತದೆ, ಈ ರೀತಿ ಆಲ್ ತಿಳಿತಿ. ಅಂದರೆ ಆಲಂದ್ರೆ ಎಲ್ಲಿಂತ್ರ ಜಸ್ಟ್ ಎರಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ನೀರಿನ ನಿಂಗೆ ಬಿಳಿತರ ಐತೆ, ಅದ್ರ ಮೇಲ್ಗಡೆ ಆಲ್ ಸೈತಿ. ನಮ್ಮ ಫೋಟೋ ಇದೇನು ಫೋಟೋ ಕಾಣಾಯ್ತು, ಫೋಟೋ ಕೆಳಗಡೆ ಇಲ್ಲಿ ಎರಗಡೆ ಸೈಡ್ ದಂಡಿಗೆ ಆಲ್ ತಿಳಿತಿ. ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಆನ್ ಹಾಕೈತಿ. ನಿಮ್ಗೆ ಪೇಜ್ ಆನಾದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಶೇಪ್ಸ್ ಉಳ್ದಾವೆ. ಈ ಶೇಪ್ಸ್ ಒಳಗಡೆ ನಾವು ದಿಲ್ ಒಳಗೂ ನಾನು ಇದನ್ನು ಮಾಡ್ಕೋಬೋದು. ಇವನ್ನ ಏನೋ ಇದನ್ನು ಮಾಡತ್ತೀನಿ ನಾನು, ಅಂದರೆ ಇದು ಬ್ಲರ್ನ ಅಂದ್ರೆ ಅದು ಪಿಕ್ಸಾರ್ಟ್ದಲ್ಲಿ ನಾವು ಏನು ಮಾಡ್ತೀವಿ ಇದನ್ನು ಮಾಡ್ತೀವಿ. ಏನೋ ಸ್ವಲ್ಪ ಗುರು ಅಷ್ಟಲ್ಲ ನಿಮಗೆ ನಾನು ದಿಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ. ಯಾಕೆ ದಿಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ಅದು ಇದು ಸೇಫ್ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಆಗಿದೆ ದಿಲ್ ಅನ್ನೋದು, ಅದು ಸೇಪ್ಸ್ ಒಳಗೆ ನಾವು ಸೇಪ್ಸ್ ತಗೊಳಕ್ಕಿತ್ತು ಆಪ್ಷನ್ಸು. ದಿಲ್ ಬೇಡ, ನಾನು ಚೌಕ್ ಹಾಕೋತೀನಿ, ಚೌಕ್ ಹಾಕೋಬೋದು. ರೌಂಡ್ ಶೇಪ್ ಹಾಕೋತೀನಿ, ರೌಂಡ್ ಶೇಪ್ ಹಾಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈ ರೀತಿ ಹಿಗ್ಗಿಸ್ಕೊಂಡು ಇದೇನು ಕೆಲಸ ಮಾಡ್ತೈತೆ ನಿಮಗೆ ಹಿಂದಾಡ್ಸಿ ಗೊತ್ತಾಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ತೋರಿಸಿದ ಮೇಲೆ ಇಷ್ಟು ಹಾಕೋತೀನಿ ನಾನು. ಇಷ್ಟು ಹಾಕೊಂಡು ಇದನ್ನ ಎಂಡಿಗೆ ಇಟ್ಕೊಳ್ಳೋಣ. ಈ ಕಡೆ ಒಂದು ಭುಜ ಒಂದು ಸ್ವಲ್ಪ ಇದಾಗೊಂದು ಈ ಕಡೆ ಎಂಡಿಗೆ ಇಟ್ಕೊಂಡು ಆದ್ಮೇಲೆ ಇದನ್ನ ಸ್ವಲ್ಪ ಈ ಕಡೆ ಭುಜ ತಗೊಳ್ಳೋಣ. ತಗೊಂಡು ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಇದನ್ನ ಸೆಟ್ ಮಾಡ್ಕೊಂಡು ಆದ್ಮೇಲೆ ನಾವೇನು ಮಾಡ್ಕೊಳ್ಬೇಕೈತಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಇಷ್ಟು ಸಟ್ ಹಾಕೊಂಡು ನಾವೇನು ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಸಟ್ ಹಾಕೊಂಡು ಬಲಗಡೆ ಸೈಡ್ ಅಪ್ಲೈ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಲೈ ಕ್ಯಾನ್ಸಲ್ ಅಪ್ಲೈ ಕೆಳಗಡೆ ಆ ಬಲಗಡೆ ಸೈಡ್ ತೀರ ಕೆಳಗಡೆ ನೀಲಿ ಕಲರ್ ಅಕ್ಷರ ಅದಾವೆ. ಕ್ಯಾನ್ಸಲ್ ಐತೆ ಒಂದು ಫಸ್ಟ್ನಿಂದ ಅಂತರ ಅಪ್ಲೈ ಐತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೋಟೋ ನೋಡ್ಕೊಳ್ಳಿ, ಆಟೋಮೆಟಿಕ್ ಬ್ಲರ್ ನಂಗೆ ಅದು ಕೆಳಗಡೆ ಏರಿದಂಗೆ ಅದು ನೋಡ್ಕೊಳ್ಳಿ. ಈ ರೀತಿ ನಮ್ಮ ಮಾಡ್ಕೊಳ್ಳೋಕೆ ಆಪ್ಷನ್ ಐತಿ. ಅಂದ್ರೆ ದಿಲ್ ಚಿತ್ರ ಇಟ್ಕೊಂಡ್ರೂ ಬರ್ತೈತಿ, ತ್ರಿಭುಜ ಆಕಾರ ಇಟ್ಕೊಂಡ್ರೂ ಬರ್ತೈತಿ. ನಿಮ್ಗೆ ಯಾವ ಬೇಕೋ ಆ ಸೇಪ್ಸ್ಗಳು ಸೆಲೆಕ್ಟ್ ಆಕೈತಿ. ನಿಮ್ಗೆ ಯಾವ ಇಟ್ಕೋತೀರ ಆ ಸೇಪ್ ಸೆಲೆಕ್ಟ್ ಆಕೈತಿ, ಅದೇನು ಪರವಾಗಿಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲರ್ನ ಎಫೆಕ್ಟ್ ಒಳಗೆ ಏರಿ ಬರ್ತೈತಿ. ಆಯ್ತಲ್ಲ, ಈ ರೀತಿ ನಾವು ಚೌಕ್ ಆಪ್ಷನ್ ಬರ್ತೈತಿ. ನಿಮಗೆ ಯಾವ ಬೇಕೋ ರೌಂಡ್ ಶೇಪ್ ಒಳಗೆ ಈ ರೀತಿ ಬರ್ತೈತಿ. ನಿಮಗೆ ಯಾವ ಬೇಕೋ ಅದು ಸೆಲೆಕ್ಟ್ ಆಕೈತಿ. ಮತ್ತೇನಿಲ್ಲ ನೋಡ್ಕೊಳ್ಳಿ. ಈ ರೀತಿ ಅಂದ್ರೆ ನಾವು 2 ಬಿಟ್ಟಿಲ್ಲಿ ಜೂಮ್ ಮಾಡ್ಕೊಳ್ಬೇಕಾಗೈತಿ. ಇದು ಎಷ್ಟಾಯ್ತು ಅಷ್ಟು ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ ನೋಡ್ಕೊಳ್ಳಿ. ಈ ರೀತಿ ಗೊತ್ತಾಯ್ತಲ್ಲ, ನೋಡ್ಕೊಳ್ಳಿ. ಯಾವಲ್ಲಿ ಕ್ಲಾರಿಟಿ ಬೇಕೋ ಅಲ್ಲಿ ಎಷ್ಟು ಮಾಡ್ಕೊಳಕ್ಕೆ ಬರ್ತೈತಿ. ನಾನೇನು ಮಾಡಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಂದು ಇಟ್ಕೊಂಡು ಇದನ್ನ ಎಷ್ಟು ಬೇಕಾದ್ರೆ ತಕ್ಕೊಂಡು ನೋಡ್ಕೊಳ್ಳಿ. ಇಷ್ಟು ಇಟ್ಕೋತೀನಿ. ಇಟ್ಕೊಂಡು ಹಾಕೊಂಡು ನಾವು ಏನಾಕೈತಿ ಒಂದು ಸ್ವಲ್ಪ ಬ್ಲರ್ ಒಳಗೆ ಇಟ್ಕೊಂಡು ಆದ ನಂತರ ತಳಗಡೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಆಯಿತು. ಅಪ್ಲೈ ಆದ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಚೆ ಕಡೆ ಫೋಟೋ ಪ್ಲೀಸ್ ಈಚೆ ಕಡೆ ಹೇರ್ ಅಷ್ಟು ಇದೆ ಇಟ್ಕೋಬೇಕು. ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಷ್ಟು ಇಟ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮ ಹೇರ್ ಬಂತು ಕರೆಕ್ಟಾಗಿ. ಆನಂತರ ಏನೈತಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೇಮ್ ಟು ತಳಗಡೆ ಸೈಡು ಎಡಗಡೆ ಸೈಡ್ ಏನು ಕೆಳಗಡೆ ಆಪ್ಷನ್ಸ್ ಒಳಗೆ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ತೀನಿ. ಎಡತ್ತೆ ನಮಗೂ ಆನಂತರ ಇದನ್ನ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಇಲ್ಲೇ ಕಟ್ ಮಾಡೋಕೆ ಆಪ್ಷನ್ ಬರ್ತೈತಿ, ಕಟ್ ಮಾಡ್ಕೊಳ್ಬೋದು. ಇಲ್ಲಿ ಆಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲೂ ಕಟ್ ಮಾಡೋಕೆ ಅವಕಾಶ ಇರೋಂಗಿಲ್ಲ. ನಮ್ಗೆ ಕಟ್ ಮಾಡ್ಕೊಳ್ಳೋದು ಈ ರೀತಿ ಜೂಮ್ ಮಾಡೋಕ್ಕೂ ಆಪ್ಷನ್ ಐತಿ, ಜೂಮ್ ಮಾಡ್ಕೋಬೋದು ನಾವು. ಆಯ್ತಲ್ಲ, ಇಷ್ಟ ಆಯಿತು. ಇಷ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟು ಇಷ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟೇ ಕಟ್ ಮಾಡ್ಕೊಳ್ಳಿ. ಆನಂತರ ಆಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಆನಾಕೈತಿ. ಪೇಜ್ ಆನಾಕೋಣ ಇಲ್ಲಿ ನೋಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಟ್ಟೆ ಇಟ್ಕೊಳ್ಳಿ, ಓವರ್ ಇಟ್ಕೋಕೆ ಹೋಗ್ಬಿಡಿ. ಇಷ್ಟು ಹಾಕೊಂಡು ಏನಾಕೈತಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಪೇಜ್ ಆನಾಯ್ತು ನೋಡ್ಕೊಳ್ಳಿ. ಮತ್ತು ಕೈ ಅಟ್ಟು ಕಟ್ ಆಗೈತಿ. ಏನಾಕೈತಿ ಮತ್ತು ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಜೂಮ್ ಆದಷ್ಟು ಇದನ್ನ ಜೂಮ್ ಹೆಚ್ಚಿಟ್ಕೊಳ್ಳಿ. ಯಾಕಂದ್ರೆ ಅದು ಕಟ್ ಆಕೈತಿ,
ಅದಕ್ಕೋಸ್ಕರ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಹೊಳ್ಳಿ ವಾಪಸ್ಸು ಇದು ಬಂತು ನಮಗೆ ಕರೆಕ್ಟಾಗಿ ನಮ್ಮ ಫೋಟೋ ಅನ್ನೋದು ಸೆಲೆಕ್ಟ್ ಆಗೈತಿ ನೋಡ್ಕೊಳ್ಳಿ. ಎರಡು ಬಿಟ್ಟು ಜೂಮ್ ಮಾಡಿದ್ರೆ ಇಡೀ ಅದು ಬ್ಯಾಕ್ಗ್ರೌಂಡ್ ಫೋಟೋ ಎರಡು ಕೊಟ್ಟು ಜೂಮ್ ಆಕೈತಿ. ಒಂದೊಂದು ಜೂಮ್ ಮಾಡ್ಬೇಕಾದ್ರೆ ಈ ರೀತಿ ನಾವು ನಾಲ್ಕು ಕಡೆ ಟಿಕ್ ಮಾರ್ಕ್ ಏನದಲ್ಲ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಮಗೆ ಅದು ಸರ್ಚ್ ಆಡೋಕ್ಕೆ ಅವಕಾಶ ಐತಿ ನೋಡ್ಕೊಳ್ಳಿ. ರೋಟೇಟ್ ಆದರೂ ಇದನ್ನ ಆಪ್ಷನ್ ವರ್ಕ್ ಮಾಡ್ಬೇಕಾಗೈತೆ ನಾವು, ಇಲ್ಲಾಂದ್ರೆ ಏನಾಕೈತಿ ಅದು ಇದಾಗಂಗಿಲ್ಲ, ಕರೆಕ್ಟಾಗಿ ಸೆಟ್ ಆಗಂಗಿಲ್ಲ ನೋಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಇಷ್ಟು ಇಟ್ಕೊಂಡಿನಿ, ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊತೀನಿ. ಓಕೆ, ಈ ಫೋಟೋನ ಇಟ್ಟೈತಿ. ಈ ಫೋಟೋನ ಏನು ಮಾಡ್ತೀನಿ, ಇಸ್ಕರ್ಟ್ ಸೈಡ್ ಏನು ಮಾಡ್ತೀನಿ, ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ತೊಗೋತೀನಿ ನಾನು. ಓಕೆ, ಇಷ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕರೆಕ್ಟಾಗಿ ಬರೋ ಲೆವೆಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇದು ಯಾಕೋ ಓವರ್ ಬ್ಲರ್ ಅನಿಸ್ತಾ ಇಲ್ಲ ಗುರು. ಓಕೆ, ಇದನ್ನ ಇಟ್ಕೊಳ್ಳೋಣ, ರೌಂಡ್ ಶೇಪ್ ಇಟ್ಕೊಳ್ಳೋಣ. ಓವರ್ ಬ್ಲರ್ನ ಅನಿಸ್ತಿರ್ಬೋದು ಒಟ್ಟು ನೋಡೋಣ. ಇಲ್ಲ ಗುರು, ಅದು ಇದೆ ಸೇಪ್ಸು ಕ್ರೇ. ಇಲ್ಲಿ ನೋಡ್ಕೊಳ್ಳಿ ಗುರು, ಇದು ಒಂದು ಸ್ವಲ್ಪ ಇದೆ ನೋಡ್ಕೊಳ್ಳಿ, ತೋರಿಸ್ತೀನಿ. ಅಪ್ಲೈ ಕೊಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ. ನಿಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ನಿಮ್ಗೆ ಇದನ್ನು ತಿಳಿಸ್ತೀನಿ. ಅಪ್ಲೈ ಕೊಡ್ಕೊಣ ಈ ಫೋಟೋ ಬ್ಲರ್ ಆದಂಗೆ ಇದು ಕೆಳಗಡೆ ಬ್ಲರ್ ಒಳಗಡೆ ಏರಿಸಿದಂಗೆ ಐತಿ. ಅಂದ್ರೆ ಫುಲ್ ಫಸ್ಟ್ ಕ್ಲಾಸ್ ಅದ್ರ ಮ್ಯಾಚ್ ಮಾಡಿದಂಗೆ ಐತಿ. ಈಚ್ ಕಡೆ ಫೋಟೋ ಈ ಫೋಟೋ ನೋಡಿ ಮ್ಯಾಚ್ ಮಾಡಿದಂಗೆ ಆಗಿಲ್ಲ, ಯಾಕಂದ್ರೆ ಕಟ್ ಮಾಡಿದಂಗೆ ಐತೆ ರೌಂಡ್ ಶೇಪ್ ಹಿಡಿಯಾಗ. ಅದನ್ನ ಯಾವ ರೀತಿ ನಾವು ಬ್ಲರ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪೆನ್ಸಿಲ್ ಪ್ಲಸ್ ಐತೆ, ಅದ್ರ ಬಾಜುಗೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಸಾಲಿನಾಗ ನಾವು ಈ ಸೇಪ್ ಅನ್ನೋದು ಇಟ್ಕೊಂಡಿವಿ. ಆನಂತರ ಇದು ಗೆರೆ ಅದಾವ ಮೂರು. ಒಂದನೇ ಸಾಲಿನಾಗ ಏನಕ್ಕೈತಿ ಮೂರನೇದ್ರ ಮೇಲೆ ಕ್ಲಿಕ್ ಪ್ಲೀಸ್ ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೊಂದು ಗೆರೆ ಬರ್ತೈತಿ ಈ ರೀತಿ ನೋಡ್ಕೊಳ್ಳಿ. ಇದು ಇಟ್ಟು ಚಕ್ ಚೊಕ್ಕ ಕಟ್ ಮಾಡಿರ್ತೀವಿ ನಾವು ಫೋಟೋ, ಅದು ಎಷ್ಟು ಇಟ್ಕೊಂಡಿರ್ತೀವಿ ಒಟ್ಟು. ಇದು ಬ್ಲರ್ನು ಫುಲ್ ಬ್ಲರ್ನ ಈ ರೀತಿ ನಮಗೆಲ್ಲ ಆಪ್ಷನ್ ಐತಿ. ಇದಕ್ಕೆ ಒಂದು ಇಟ್ಕೋತೀನಿ, ನಾನು ಇಟ್ಕೊಂಡು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ್ರೆ ಏನಕ್ಕೈತಿ ಅಷ್ಟು ಜೂಮಿಂಗೆಲ್ಲ ಕರೆಕ್ಟ್ ಐತಿ ನೋಡ್ಕೋಬೇಕು. ನೋಡ್ಕೊಂಡು ಹಾಕೊಂಡು ಏನಕ್ಕೈತಿ ಇಲ್ಲಿ ಕೆಳಗಡೆ ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಬ್ಲರ್ ಹಂಗೆ ಇರುತ್ತೆ. ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋಣ, ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ ತಗೊಂಡು ಅಪ್ಲೈ ಮಾಡ್ಕೊಂಡಿರ್ತೀನಿ ನಾನು ನೋಡ್ಕೊಳ್ಳಿ. ಈ ರೀತಿ ಫುಲ್ ನೀಟಾಗಿ ಅಪ್ಲೈ ಆಗಿ ನೋಡ್ಕೊಳ್ಳಿ. ಈ ರೀತಿ ನಮ್ಗೆ ನೋಡ್ಕೊಳ್ಬೇಕಾಗೈತಿ, ಇಷ್ಟ ಮತ್ತೇನಿಲ್ಲ. ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಏನಂದ್ರೆ ನಾನು ತಿಳಿಸ್ತೀನಿ ನೋಡ್ಕೊಳ್ಳಿ. ಪೆನ್ಸಿಲ್ ಮೇಲೆ ಒಳಗೆ ಕ್ಲಿಕ್ ಮಾಡ್ಕೊಳ್ಳಿ, ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಕಡಿಮೆ ಮಾಡ್ಕೊಂಡು ಇನ್ನಷ್ಟು ಅಗಲಕ್ಕೆ ತೊಗೊಳ್ಳಿ. ಇಷ್ಟು ಅಗಲಕ್ಕೆ ತೊಗೊಂಡಾದ್ನ ಇಷ್ಟು ಅಗಲಕ್ಕೆ ತೊಗೊಳಿದ್ನ ಇದೊಂದು ಸ್ವಲ್ಪ ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ದಂಡಿ ತೊಗೊಳ್ಳಿ. ಓಕೆ, ಇಷ್ಟು ಇಟ್ಕೊಂಡು ಸೆಂಟ್ರ್ ಇಟ್ಕೊಂಡು ಹಾಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ, ಫುಲ್ ಫಸ್ಟ್ ಕ್ಲಾಸ್ ಬ್ಲರ್ನಿಂಗ್ ಬರ್ತೈತಿ. ಒಂದು ಜೂಮ್ ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಇಷ್ಟ ಹಾಕೊಂಡು ನೀನು ಎಫೆಕ್ಟ್ ಕೊಟ್ಕೊಳ್ಬೇಕು. ಎಫೆಕ್ಟ್ ಅನ್ನೋದು ಕೊಟ್ಕೊಳ್ಬೇಕಾಗ್ತೈತಿ. ಯಾವ ರೀತಿ ಎಫೆಕ್ಟ್ ಕೊಟ್ಕೊಳ್ಬೇಕಂದ್ರೆ ಕಲರ್ ಒಳಗೆ ಮಿಕ್ಸ್ ಮಾಡೋದು ಅಂದ್ರೆ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗಡೆ ಆಪ್ಷನ್ಸ್ ಒಳಗೆ ಯಾವುದಂದ್ರೆ ಒಂದು ಫಸ್ಟಿಗೆ ಪೆನ್ಸಿಲ್ ಐಕನ್ ಐತಿ, ಇದರ ಪ್ಲಸ್ ಐಕನ್ ಐತೆ, ಅದ್ರ ಬಾಜುಕ್ಕೆ ಪೆನ್ಸಿಲು. ಆನಂತರ ಡಿಲೀಟ್ ಐತಿ. ಕೆಳಗಡೆ ಸೈಡ್ ನೋಡ್ಕೊತೀನಿ, ತಾರತಾವಿನ ಲೈನ್ ತೋರಿಸ್ತೀನಿ. ಅಡ್ವರ್ಟೈಸ್ ಶಾಪ್ಶೇ ಐತೆ, ಅಡ್ವರ್ಟೈಸ್ ಬಿಟ್ಟು ಮೇಲ್ಗಡೆ ಸಾಲಿನಿಂದ 3 ಗೆರಿಗೆ ತಾವು ನೋಡ್ಕೊಳ್ಳಿ. 4ನೇದ್ರ ಮೇಲೆ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಮ್ಗೆ ಎಫೆಕ್ಟ್ಗಳು ಓಪನ್ ಹಾಕವು. ಓಪನ್ ಹಾಕೋಣ. ಇಲ್ಲಿ ಫಸ್ಟ್ನೇದು ಏನು ಬ್ಲೆಂಡ್ ಮೋಡ್ ಐತೆ ಆಪ್ಷನ್ ಐತೆ ನೋಡ್ಕೊಳ್ಳಿ. ಫಸ್ಟ್ನೇದು ಎಫೆಕ್ಟ್ ಏನಕ್ಕೆ ತೋರಿಸ್ತೀನಿ ಈ ಒಟ್ಟು ಪೇಜ್ ಒಳಗಡೆ. ಈ ಫಸ್ಟ್ನೇದ್ರ ಏನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರೊಳಗೆ ನಾವು ಒಟ್ಟು ಕಲರ್ ಮಿಕ್ಸ್ ಮಾಡಲಿಕ್ಕೆ ಅವಕಾಶ ಐತಿ. ಇದ್ರೊಳಗೆ ನಾವು ಯಾವ ಕಲರ್ ಮಿಕ್ಸ್ ಮಾಡ್ತೀವೋ ಈ ರೀತಿ ನೋಡ್ಕೊಳ್ಳಿ. ನಮಗೆ ಪಿಕ್ಸ್ ಆರ್ಟ್ ಐತಿ ಅಥವಾ ಅಲ್ಲದ ನಾವು ಯಾವ ಕಲರ್ ಮಿಕ್ಸ್ ಮಾಡ್ತೀವೋ ಆ ಕಲರ್ ಅನ್ನೋದು ಮಿಕ್ಸ್ ಆಗ್ಲತ್ತಿರ್ತೈತಿ. 3 ಗೆರಿಗೆ ಮೇಲೆ ಕ್ಲಿಕ್ ಮಾಡೋದು, ಬ್ಲೆಂಡ್ ಒಳಗೆ ಹೋಗೋದು, ನಾವು ಚೇಂಜ್ ಮಾಡ್ಕೊತ ಹೋಗೋದು. ಈ ರೀತಿ ನೋಡ್ಕೊಳ್ಳಿ. ಯಾವ ಕಲರ್ ಏನೇನು ಕೆಲಸ ಮಾಡತ್ತ ಅಂತೇಳಿ ನಿಮಗೆಲ್ಲ ಕನ್ಫರ್ಮ್ ಆಗೋದೈತಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಐತೆ. ಇಲ್ಲಿ ನೋಡ್ಕೊಳ್ಳಿ ಕಲರ್ಸ್ ಒಳಗೆ ಬ್ಲೆಂಡ್ ಒಳಗೆ ಹೋಗೋದು, ನಾವು ಕಲರ್ ಮಿಕ್ಸ್ ಮಾಡ್ಕೊತೀವಿ. ಈ ರೀತಿ ನಾವೆಲ್ಲ ನೋಡ್ಕೊಳ್ಬೋದು. ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಏನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಅಂದರೆ 2ನೇದಕ್ಕೆ ಹೋಗ್ತೀನಿ. ಈ ರೀತಿ ಬಂತು. ಮತ್ತು ಬ್ಲೆಂಡ್ ಒಳಗೆ ಹೋಗಿ ಇದ್ರೊಳಗೆ ಹೋಗಿ ನಾವು ಈ ರೀತಿ ಎಲ್ಲ ಚೆಕ್ ಮಾಡ್ಕೊತ ಹೋಗೋದು ಫ್ರೆಂಡ್ಸ್ ನೋಡ್ಕೊಳ್ಳಿ. ಈ ರೀತಿ ನೀವು ಯಾವ ಅದು ಕಲರ್ ಒಳಗೆ ಮಿಕ್ಸ್ ಅಂದ್ರೆ ಒಂದೇ ಎಫೆಕ್ಟನ್ನು ಕಲರ್ ಒಳಗೆ ಮಿಕ್ಸ್ ಆಗಿಲ್ಲ. ಯಾವ್ಯಾವ ಕಲರ್ಸ್ ಒಳಗೆ ಯಾವ್ಯಾವ ಮಿಕ್ಸ್ ಹಾಕೋದು ನೋಡ್ಕೊಳ್ಬೇಕಾಗೈತೆ. ಒಂದು ಸ್ವಲ್ಪ ಈ ರೀತಿ ಟೆಸ್ಟ್ ಮಾಡಿ ನೋಡ್ಕೊಳ್ಬೇಕಾಗೈತಿ. ಈ ರೀತಿ ಕಲರ್ಸ್ ಆಗೈತಿ. ಇಲ್ಲಿ ನಾನು ಹೋಗಿ ಡೈರೆಕ್ಟ್ ಲಾಸ್ಟ್ನೇದು ಒಂದು ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ. ಲಾಸ್ಟ್ನೇದ್ರ ಮೇಲೆ ಇದು ಕಲರ್ ಮಿಕ್ಸ್ ಮಾಡಿದ್ರು ಆಯ್ತಲ್ಲ. ಇದು ಕಲರ್ ಮಿಕ್ಸ್ ಮಾಡೋದು ಅಂದ್ರೆ ಫುಲ್ ಫಸ್ಟ್ ಕ್ಲಾಸಾಗಿ ಕಲರ್ ಮಿಕ್ಸ್ ಆಗಿಬಿಡ್ತೈತೆ ನೋಡ್ಕೊಳ್ಳಿ. ಈ ರೀತಿ ಕಲರ್ ಮಿಕ್ಸ್ ಆಯಿತು. ಆನಂತರ ಒಂದು ಸ್ವಲ್ಪ ಕಲರ್ ಗೈಡ್ಲೈನ್ಸ್ ಮಾಡ್ಕೋಬೇಕಾಗೈತಿ ನೋಡ್ಕೊಳ್ಳಿ. ಯಾವ ರೀತಿ ಮಾಡ್ಕೋಬೇಕು. ಇದೊಂದು ಫೋಟೋ ತೊಗೊಳ್ಳೋಣ. ಇದೊಂದು ಫೋಟೋ ತೊಗೊಂಡು ನಾನು ಕಲರ್ ಇದೊಂದು ಸ್ವಲ್ಪ ಕಲರ್ ಒಳಗೆ ಮಿಕ್ಸ್ ಮಾಡ್ಕೊತೀನಿ. ಕೆಳಗಡೆ ನೋಡ್ಕೊಳ್ಳಿ ಪ್ಲಸ್ ಐಕನ್ ಬಿಟ್ಟು ಪೆನ್ಸಿಲ್ ಬಿಟ್ಟು ಆನಂತರ ಡಿಲೀಟ್ ಬಿಟ್ಟು 4ನೇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ನೇದು ಒಟ್ಟು ಎಫೆಕ್ಟ್ ಒಳಗೆ ಹೋಗಿ ಫಸ್ಟ್ನೇದು ಬ್ಲೆಂಡ್ ಮೋಡ್ ಮೇಲೆ ಹೋಗಿ ಲಾಸ್ಟ್ನೇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕಲರ್ ಒಳಗೆ ಮಿಕ್ಸ್ ಆಕೈತಿ. ಮಿಕ್ಸ್ ಹಾಕೊಂಡು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಬೇಕಾಗೈತಿ. ಇವು ಎಫೆಕ್ಟ್ ಒಳಗೆ ಎಂದವಲ್ಲ, ಈ ಎಫೆಕ್ಟ್ ಒಳಗಡೆ ಕಲರ್ 1ನೇ ಸಾಲಿನ ಕಲರ್ ಅನ್ನೋದು ಎಷ್ಟನೇದು 5ನೇದು ಐತೆ ಫ್ರೆಂಡ್ಸ್. ಆ 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆರೆಗಳು ಸರ್ಚ್ ಆಗ್ತದೆ ನೋಡ್ಕೊಳ್ಳಿ. ಈ ರೀತಿ ಫೋಟೋ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ಕೊಳ್ಳಿ. ಈ ರೀತಿ ನಾವು ಬ್ರೈಟ್ನೆಸ್ ಅನ್ನೋದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗೈತಿ. ಒಂದು ಸ್ವಲ್ಪ ಅದ್ರೊಳಗೆ ಮಿಕ್ಸ್ ಮಾಡಲಿಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಬೇಕೈತಿ ನೋಡ್ಕೊಳ್ಳಿ. ಈ ರೀತಿ ಕಲರ್ ಒಳಗೆ ಮಿಕ್ಸ್ ಆಕೈತಿ ಅಂದ್ರೆ ಅದ್ರೊಳಗೂ ಹೊಳ್ಳಿ ಬ್ರೈಟ್ನೆಸ್ ಅನ್ನೋದು ತಿದ್ದುಪಡಿ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಅನಿಸ್ತೈತಿ ಆ ರೇಂಜಿಗೆ ನೀವು ಮಾಡ್ಕೊಳ್ಳಿ ಆಯ್ತಲ್ಲ. ಆನಂತರ ಇದ್ರ ಮ್ಯಾಗ ಅಟ್ಟು ತಳಗಡೆ ಸರ್ಚ್ ಆಡ್ಕೊತ ಹೋಗೋದು. ಇವನ್ನ ಕರೆಕ್ಟಾಗಿ ಯಾವ್ಯಾವ ಅಡ್ಜಸ್ಟ್ ಆಗ್ತಾವೆ ಏನಂತೇಳಿ ಎಲ್ಲ ನೀಟಾಗಿ ನೋಡ್ಕೊಳ್ಬೇಕಾಗೈತಿ. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. 3 ಗೆರಿಗೆ ಅದಾವೆ. 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋಣ. ಆನಂತರ ಮತ್ತೊಂದು ಸ್ಟೆಪ್ 3 ಬರ್ತಾವೆ 4 ಬರ್ತಾವೆ. ಅವ್ನೊಳಗೆ ಸೈಡಿ ನಾವು ನೋಡ್ಕೊಳ್ಬೇಕಾಗೈತಿ ಯಾವ ರೀತಿ ಆಗೈತಿ ಅಂತ ನೋಡ್ಕೊಳಿದ್ರು.
ಈ ರೀತಿ ಕಲರ್ ಗೈಡ್ಲೈನ್ಸ್ ಅಂದ್ರೆ ಕಲರ್ ಮಿಕ್ಸಿಂಗ್ ಅದ್ರೊಳಗೆ ಎಲ್ಲ ಮಿಕ್ಸ್ ಆಕೈತಿ. ಅದು ಫೋಟೋನೇ ಎದ್ದು ಕಾಣಬೇಕು, ಈ ರೀತಿ ನಾವು ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ ತೋರ್ಸತ್ತೀನಿ ಯಾವ ರೀತಿ ಆಗತ್ತೆ ಅಂತೇಳಿ. ಅದು ಕಲರ್ ಅಟ್ಟೋಳಿ ಓವರ್ ಎದ್ದು ಕಾಣಂಗಿಲ್ಲ ಬ್ರೈಟ್ನೆಸ್ ಒಳಗೆ. ನೋಡ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಕಲರ್ ಅನ್ನೋದು ಒಂದು ಸ್ವಲ್ಪ ಇದಾಗತ್ತೆ. ನೋಡ್ಕೊಳ್ಳಿ ಈ ರೀತಿ ನಮ್ಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ ಫೋಟೋ ಅನ್ನೋದು ಕಲರ್ ಒಳಗೆ ಮಿಕ್ಸ್ ಯಾವ ಥರ ಆಗತ್ತೆ ಅಂತೇಳಿ ಒಂದು ಸ್ವಲ್ಪ ಡಿಫ್ರೆಂಟ್ ಒಳಗೆ ಕಾಣಾಯ್ತು ಅನ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಕಲರ್ ಒಳಗೆ ಡಿಫ್ರೆಂಟ್ ಕಾಣಾಯ್ತು. ಇದನ್ನ ಫೋಟೋ ತೊಗೊಂಡ್ರೆ ನಮ್ಮ ಫೋಟೋ ಎದ್ದು ಕಾಣ್ತೈತಿ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದು ಬೇರೆ ಕಾಣ್ತೈತಿ. ಈ ರೀತಿ ಇದೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ. ಮತ್ತು ನಮ್ಮ 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ಸ್ ಒಳಗೆ ಹೋಗಿ ಮತ್ತು ನಾವು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡ್ಕೋತಾ ಹೋಗೋಣ ಫ್ರೆಂಡ್ಸ್. ಆಯ್ತಲ್ಲ 1ನೇದ್ರೊಳಗೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಟ್ಕೋತೀನಿ. ಇದು ಮೊದಲು ಫೋಟೋ ಬ್ರೈಟ್ನೆಸ್ ಹೆಚ್ಚಾಗಿದೆ, ಅದ್ರೊಳಗೆ ಬ್ರೈಟ್ನೆಸ್ ಕಡಿಮೆ ಇಟ್ಕೋತಾ ಹೋಗೋಣ. ನೋಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ. ಅಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಏನೇನು ಆಗತ್ತೆ ನೋಡ್ಕೊಳ್ಳಿ, ಯಾವ ರೀತಿ ಕಾಣತ್ತೆ ಅಂತೇಳಿ ನೋಡ್ಕೊಳ್ಳಿ. ಇದ್ರೊಳಗೆ ಕಲರ್ ಒಳಗೂ ಫುಲ್ ಈ ರೀತಿ ಮಿಕ್ಸ್ ಆಕೈತಿ, ಈ ರೀತಿ ಬ್ರೈಟ್ನೆಸ್ ಹೆಚ್ಚಾಕೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿ ಫೋಟೋಕ್ಕೆ ಮಿಕ್ಸ್ ಆಕೈತಿ, ಆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕಾಕೈತಿ. ಅಂದ್ರೆ ನಾನು ಹೇಳ್ಕೊಟ್ಟಂತ ನೀವು ಮಾಡ್ಕೊತ ಹೋಗಂಗಿಲ್ಲ, ಅಂದ್ರೆ ಅದು ಫೋಟೋ ಯಾವ ರೀತಿ ಮಿಕ್ಸ್ ಆಕೈತಿ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಕೈತಿ. ಅದೊಂದು ಮೇನ್ ಒಬ್ರು ಆಯ್ತಲ್ಲ. ಇಲ್ಲಿ ಕೆಳಗಡೆ ನಾನು ಏನು ಮಾಡ್ತೀನಿ, ಮತ್ತು 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ತೋರ್ಸತ್ತೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಒಂದು ಸ್ವಲ್ಪ ಕಲರ್ ಅನ್ನೋದು ಮಿಕ್ಸ್ ಆಗೋದು, ಈ ರೀತಿ ಬ್ರೈಟ್ನೆಸ್ ಹೆಚ್ಚಾಗೋದು ಮಳ ಆಯ್ತು ನಿಮ್ಮ ಕಣ್ಣಿಗೆ ಕಾಣ್ತೈತಿ. ಈ ರೀತಿ ನೋಡ್ಕೊಳ್ಳಿ ತೋರ್ಸತ್ತೀನಿ. ಈ ರೀತಿ ನಮಗೆಲ್ಲ ಕಣ್ಣಿಗೆ ಕಾಣ್ತೈತಿ. ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಷ್ಟೇ ಮಿಕ್ಸ್ ಮಾಡ್ಕೊಳ್ಬೇಕು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಫೋಟೋ ಚೆನ್ನಾಗಿ ಕಾಣ್ತೈತಿ ಫ್ರೆಂಡ್ಸ್. ಮತ್ತೇನಿಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಚೆಂದಂಗೆ ಕಾಣಂಗಿಲ್ಲ, ಅಂದರೆ ಹೆಂಗೋ ಕಾಣಕ್ಕೆ ಚಾಲು ಮಾಡ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಗೈತಿ. ನೋಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡತ್ತೀನಿ. ನೋಡ್ಕೊಳ್ಳಿ ಬ್ರೈಟ್ನೆಸ್ ಹಚ್ಚಿಟ್ಕೊಂಡು ಬ್ರೈಟ್ನೆಸ್ ಹೆಚ್ಚಾಕೈತಿ. ಇದು ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಮಿಕ್ಸ್ ಆಗೈತಿ ಏನಂತೇಳಿ ಅಲ್ಲಿ ನಿಮ್ಮ ಕಡೆ ಕಾಣೈತಿ. ಇಷ್ಟು ಇಟ್ಕೊಂಡು ಹಾಕೋಣ ನಾವು ಕರೆಕ್ಟಾಗಿ ಆಯಿತು. ಕರೆಕ್ಟಾಗಿ ಆದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ. ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಣ. ನಾವೇನೈತಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಾದ್ರೆ ಕಟ್ ಮಾಡ್ಕೊಂಡು ಕೆಳಗಡೆ ಅಪ್ಲೈ ಐತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ ನಂತರ ನಾನು ಏನು ಮಾಡ್ತೀನಿ, ಹೊಳ್ಳಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ನಮ್ಮ ಮತ್ತೆ ಹೊಳ್ಳಿ ಅದು ಬ್ಲರ್ ಒಳಗೆ ಏರ್ಸಲಿಕ್ಕೆ ಅವಕಾಶ ಐತಿ. ಅದನ್ನು ಬ್ಲರ್ ಒಳಗೆ ಏರ್ಸೋಕ್ಕೆ ನಾನು ಅವಕಾಶ ಒಳಗೆ ನಾನು ಇಟ್ಕೋತೀನಿ. ನೋಡ್ಕೊಳ್ಳಿ ಈ ರೀತಿ ಅವಕಾಶ ಒಳಗೈತಿ. ಆನಂತರ ಏನೈತಿ ಬಲ್ಗಡೆ ಸರ್ ಫಸ್ಟ್ನೇ ಸಾಲಿನಾಗ 4ನೇದ್ರ ಮೇಲೆ ಕ್ಲಿಕ್ ಮಾಡಿ ನಾಟು ತೆಗೆದೈತೆ ಅಪ್ಲೈ ಕೊಟ್ಕೋತೀನಿ. ತೆಗೆದಿದ್ರೆ ಹೊಳೆ ಅಪ್ಲೈ ಮಾಡ್ಕೋತೀನಿ. ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದು ಆಟೋಮೆಟಿಕ್ ಮ್ಯಾಚ್ ಆಕೈತಿ. ಆಯ್ತಲ್ಲ. ನಮ್ಮ ಫೋಟೋ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಆ ರೇಂಜಿಗೆ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಕೈತಿ. ಒಂದು ಸ್ವಲ್ಪ ಫೋಟೋಗಳು ಭಾಳ ಫೋಟೋ ಅದು ಅಂದರೆ ಏನು ನಿಮಗೆ ಏನಾರ ಭಾಳ ಫೋಟೋ ಹಾಕೋದು ಸಮಸ್ಯೆ ಒಳಗೆ ಈ ರೀತಿ ಸರ್ಚಾಳ ಸಮಸ್ಯೆಗಳು ಬಂದಂದ್ರೆ ಏನು ಮಾಡ್ಕೊಳ್ಳಿ, ಕರೆಕ್ಟಾಗಿ ಒಂದು 2-3 ಕುಂದಿರ್ಸ್ಕೊಳ್ಳಿ. ಆನಂತರ ಕೆಳಗಡೆ ಬಲ್ಗಡೆ ಸರ್ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಟು ಆಪ್ಷನ್ಸ್ ಒಳಗೂ ಲಾಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಬರ್ತೈತಿ. ಪೇಜ್ ಬಂದರೆ ಏನಾಕೈತಿ, ಇಲ್ಲಿ ಒಟ್ಟು ಪೇಜ್ ಬರ್ತಲ್ಲ, ಪೇಜ್ ಬಂದರೆ ಕಿರಿ ಚಿತ್ರ ಅದೊಂದು ಫೋಟೋ ಸರ್ತ ಕಿರಿ ಚಿತ್ರ ಕಾಣತ್ತವೆ. ಆ ಕಿರಿ ಚಿತ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಿ ಏನು ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಆ ರೀತಿ ಕಿರಿ ಚಿತ್ರ ಮೇಲೆ ಈ ರೀತಿ ಕಿರಿ ಚಿತ್ರ ಮಾಡ್ಕೊಳ್ಳಿ. ನೀಲಿ ಕಲರ್ ಬರ್ತಾವೆ ಕಿಲಿ ಹಾಕೊಂತಂದ್ರೆ ಈ ರೀತಿ ಕಿಲಿ ಹಾಕೊಂಡು ಎಡಿಟ್ ಮಾಡ್ಕೊಳ್ಳಿ. ಆಯ್ತಲ್ಲ. ನಿಮ್ಗೆ ಕಂಪ್ಲೀಟಾಗಿ ಎಡಿಟ್ ಅನ್ನೋದು ತಿಳಿಸ್ಕೊಟ್ಟಂಗೆ ಆಯ್ತು. ನಾನು ನೋಡ್ಕೊಳ್ಳಿ ಈ ರೀತಿ ಜೂಮ್ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ರೀತಿ ಬೇಕೋ ಆ ರೀತಿ. ಇಷ್ಟೇ ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ಇಷ್ಟು ತಿಳಿಸ್ಕೊಟ್ಟೆ, ನೀವು ಖಂಡಿತವಾಗಿ ಇದನ್ನು ನೋಡ್ಕೊಂಡ್ರೆ ಮುಂದುವರಿತೀರಿ. ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ. 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ಸ್ ಒಳಗೆ ಹೋಗಿ ಒಂದು ಸ್ವಲ್ಪ ಬ್ರೈಟ್ನೆಸ್ ಅನ್ನೋದು ಹೆಚ್ಚು ಕಡಿಮೆ ಮಾಡ್ಕೊತ ಹೋಗಿ ಇದನ್ನು ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಈ ಫೋಟೋ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಈ ಫೋಟೋ ಅನ್ನೋದು ಬ್ರೈಟ್ನೆಸ್ ಒಳಗೆ ಹೆಚ್ಚು ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೇನೆ ನೋಡ್ಕೊಳ್ಳಿ ಈ ರೀತಿ. ಇದು ಬ್ಲ್ಯಾಕು ಮಾಡ್ತೈತಿ. ಇಲ್ಲೇ ಬ್ಲ್ಯಾಕು ಐತಿ. ನಿಮಗೆ ಕಲರ್ ಗೈಡ್ಲೈನ್ಸು ಮಾಡ್ಕೊತೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಆ ರೇಂಜಿಗೆ ಮಾಡ್ಕೊಳ್ಳಿ. ಆನಂತರ ಈ 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಹಾಕೈತಿ ಕಲರ್ಸ್ ಅನ್ನೋದು ಮಿಕ್ಸ್ ಇಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ. ಓಕೆ ಈ ರೀತಿ ಇಲ್ಲಿ ಕಲರ್ ಮಿಕ್ಸ್ ಆಕೈತಿ. ಯಾವುದೇ ಥರ ಅಂಥದ್ದು ಏನು ಕಷ್ಟ ಇಲ್ಲ, ಚೆನ್ನಾಗಿ ಆಗ್ತೈತೆ. ಅದೇನು ಯಾವುದೇ ಥರ ಅಂತ ಫೋನ್ ಸ್ಟ್ರೈಕ್ ಆಕೈತಿ ಇಲ್ಲ ಗುರು ಹಿಂಗೆ ಏನೂ ಸಮಸ್ಯೆ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ ಗೈಡ್ಲೈನ್ಸ್ ಆಕೈತಿ. ಇಟ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ಆಯ್ತಲ್ಲ. ಈ ರೀತಿ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆಳ್ಕೊಂಡು ನಾವೇನು ಮಾಡ್ಕೊಳ್ಳೋಣ, ಮತ್ತೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಅನ್ನೋದು ಆಚೆ ರೀಸ್ಟಾರ್ಟ್ ಹೊಡ್ತೀನಿ. ಇವೆಲ್ಲ ಏನಾಕೈತಿ ನಾವು ಹಾಕೊಂಡು ಬೇಡ ಅಂದ್ರೆ ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದು ರೀಸ್ಟಾರ್ಟ್ ಐತಿ. ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳೆ ವಾಪಸ್ ಹೋಗ್ತೈತಿ. ಈ ರೀತಿ ಮಾಡ್ಕೊಂಡು ಹಾಕೋಣ. ಏನೈತಿ ಬ್ಯಾಕ್ ಬಂದು ಏನಾಕೈತಿ ಹೊಳೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳೆ ಗ್ಯಾಲರಿ ಚಿತ್ರಕ್ಕೆ ಬನ್ನಿ. ಆನಂತರ ಕೆಳಗಡೆ ಸೈಡ್ ತರ ತಗಡೆ ಲಾಸ್ಟ್ನೇ ಸಾಲಿನ 1ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಏನಕ್ಕೆ ಕೆಳಗಡೆ ಸೈಡು. ಆನಂತರ ನಾನು ಏನು ಕೊಟ್ಟಿರ್ತೀನಿ, ಇದೊಂದು ಇಮೇಜ್ ಕೊಟ್ಟಿರ್ತೀನಿ ನಿಮ್ಗೆ. ಈ ಸೂರ್ಯಂದು ಇಮೇಜ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಈ ರೀತಿ ಇಮೇಜ್ ಅನ್ನೋದೈತಿ. ಈ ರೀತಿ ಹೆಚ್ಚು ಮಾಡ್ಕೊಳ್ಳಿ. ಇದನ್ನ ಹೆಚ್ಚು ಮಾಡ್ಕೊಂಡು ಹಾಕೋಣ. ಇಲ್ಲಿ ತಳಗಡೆ ಅಪ್ಲೈ ಕೊಟ್ಕೊಂಡು ಇದನ್ನೇ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಜೂಮ್ ಮಾಡ್ಕೊಂಡು ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತರ ತೋರ್ಸತ್ತೆ ಬಲ್ಗಡೆ ಸೈಡ್ 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೆಂಡ್ ಒಳಗಡೆ ಹೋಗಿ ಆನಂತರ ಇಲ್ಲಿ ಏನು ಮಾಡ್ಕೊಳ್ಳಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಏನೇನು ಸೆಲೆಕ್ಟ್ ಆಗೈತಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಇಲ್ಲಿ ನೋಡ್ಕೊಳ್ಳಿ ಆಯ್ತು. ಕಲರ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ಈ ಫೋಟೋ ಹಿಂದ್ಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ.
ಬಲಗಡೆ ಸೈಡ್ ತಗಡೆ ಒಂದು ಇದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾರೆ ಮೂಲಿ ಬಾಕ್ಸ್ ಮೇಲೆ ಇಲ್ಲಿ ಒತ್ತಿ ತಿರ್ಕೊಂಡು ಬಂದರೆ ಈ ರೀತಿ ನಮಗೆ ಏನಾಗಲ್ಲ ಬಲಗಡೆ ಸೈಡ್ ನೋಡ್ಕೊಳ್ಳಿ ದಂಡಿಗೆ 3 ಗೆರಿಗೆ ಕಾಣತಾವ ಅದು ಫೋಟೋ ಸರ್ತ ಅದಾದ ಫೋಟೋ ಸರ್ತ 3 ಗೆರಿಗೆ ಕಾಣತಾರೆ ಗೆರಿಗೆ ಮ್ಯಾಗ ತಿಳ್ಕೊಂಡ್ರೆ ಈ ರೀತಿ ನಾವು ಸರಿಸಾಡೋಕೆ ಅವಕಾಶ ಐತಿ ನಾನು ಸರಿಸಾಡ್ಕೊಂಡು ಇದನ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಜೂಮ್ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಅನ್ನೋದು ಆಗ್ತೈತಿ ಪ್ಲೀಸ್ ನೋಡ್ಕೊಳ್ಳಿ ಈ ರೀತಿ ನಾವು ಸರಿಸಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ತೋರ್ಸಾತಿ ನೋಡ್ಕೊಳ್ಳಿ ಫೋಟೋ ಮೂತಿ ಮೇಲೆ ಕಲರ್ ಚೇಂಜ್ ಆಗೋದು ಈ ಫೋಟೋ ಪ್ಲೀಸ್ ಈ ಫೋಟೋ ಮೇಲೆ ಹೋದ್ರೆ ಕಲರ್ ಚೇಂಜ್ ಆಗೈತೆ ನೋಡ್ಕೊಳ್ಳಿ ಮುಖ ಅನ್ನೋದು ಈ ರೀತಿ ನಾವು ಮಾಡ್ಕೊಳ್ಬೇಕಾಗೈತೆ ಎಡಿಟ್ ಅನ್ನೋದು ಆಯ್ತಲ್ಲ ಇಷ್ಟು ಮಾಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಎಡಿಟ್ ಆದಂಗೆ ಆಯಿತು ಬಟ್ ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ಸ್ ಒಳಗೆ ಹೋಗಿ ನೋಡ್ಕೊಳ್ಳಿ ಪೆನ್ಸಿಲ್ ಹಾಕಿನ ಪ್ಲೀಸ್ ಇಲ್ಲ ಪೆನ್ಸಿಲ್ ಹಾಕಿನಲ್ಲ ಇಲ್ಲಿ 3 ಡಾಟ್ ಮೇಲೆ ಹೋಗಿ ಆನಂತರ ಇದ್ರ ಮೇಲೆ ಹೋಗಿ ಯಾವ್ಯಾವ ಡಬಲ್ ಎಲ್ಲಿ ಐತಿ ನೋಡ್ಕೊಳ್ಬೇಕಲ್ಲ ಡಬಲ್ ಇಲ್ಲೇ ಐತಿ ಏನೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಡಬಲ್ ಇಲ್ಲೇ ಆಯ್ತು ಫ್ರೆಂಡ್ಸ್ ಎಲ್ಲೈತಿ 3 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಬಲ್ ಆಪ್ಷನ್ ಇಲ್ಲೇ ಐತಿ ಡಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ 3 ಅದಾವ ನಾವು ಈ ಫೋಟೋ ಮೇಲೆ ಹೋಗಿ ಒಂದು ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ತೋರ್ಸತ್ತೆ ನೋಡ್ಕೊಳ್ಳಿ ಈ ರೀತಿ ನಮ್ಗೆ ತೋರಿಸ್ತೀನಿ ಒಂದು ಸ್ವಲ್ಪ ಜೂಮ್ ಮಾಡ್ಕೋತೀನಿ ಇಂದ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೋತೀನಿ ಇನ್ನು ಇಷ್ಟು ಇಟ್ಕೊಂಡು ಅಪ್ಲೈ ಕೊಟ್ಕೊಂಡು ಇದೇ ಮಾಡ್ಕೊಂಡು ಜೂಮ್ ಕಡಿಮೆ ಮಾಡ್ಕೋತೀನಿ ನಾನು ನೋಡ್ಕೊಳ್ಳಿ ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಂಡೀನಿ ಆನಂತರ ಇನ್ನೊಂದು ಐತಿ ಇದ್ರೆ ಅದನ್ನೇನು ಮಾಡೋದು ಈ ಫೋಟೋ ಏನೈತಿ ಈ ಫೋಟೋ ಹಿಂದ್ಗಡೆನೂ ಇಟ್ಕೋತೀನಿ ನೋಡು ಇಲ್ಲಿ ಬಲಗಡೆ ಸೈಡ್ ದಂಡಿಗೆ ತಾರ್ತಾಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಿರ್ಕೊಂಡು ಬಂದು ಈ ಫೋಟೋ ಹಿಂದ್ಗಡೆ ಹಾಕ್ಬೋದು ಇಲ್ಲ ಹಾಕಿ ಮಾಡ್ಕೊಳ್ಳಿ ಇದನ್ನು ತಂದು ಈ ಫೋಟೋ ಹಿಂದ್ಗಡೆ ಹಾಕ್ಬೋದು ಫೋಟೋ ಎದು ಕಾಣ್ತೈತಿ ನಮ್ಮ ಫೋಟೋ ಬೇಡ ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅದು ಅಂದ್ರೆ ಮಿಕ್ಸ್ ಆಕೈತಿ ನೋಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆಕೈತಿ ಆನಂತರ ಏನಾಕೈತಿ ಒಂದು ಸ್ವಲ್ಪ ಅದು ಒಂದು ಕಲರ್ ಅನ್ನೋದು ಚೇಂಜ್ ಮಾಡೋಣ ಯಾವ ರೀತಿ ಚೇಂಜ್ ಮಾಡ್ಕೋಬೇಕಂದ್ರೆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡೀನಿ ಏನಂದ್ರೆ ಒಂದು ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡೀನಿ ನಾನು ಆ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೈತಿ ಒಂದು ಸ್ವಲ್ಪ ನೋಡ್ಕೊಂಡು ತೋರಿಸ್ತೀನಿ ಇಲ್ಲಿ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ನೇ ಸಾಲಿನ ನಂತರ 5ನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಆನಂತರ ಇದ್ರ ಮೇಲೆ ಹೋಗಿ ಒಂದು ಸ್ವಲ್ಪ ಬ್ಲೂ ಇದನ್ನ ಚೇಂಜ್ ಆಕೈತಿ ಅದ್ರ ಬಟ್ ಚೇಂಜ್ ಆಗ್ತಾ ಇಲ್ಲ ನೋಡೋಣ ಓಕೆ ಚೇಂಜ್ ಆಕೈತಿ ನೋಡ್ಕೊಳ್ಳಿದ್ರೆ ಚೇಂಜ್ ಆತಂದ್ರೆ ಮಿಕ್ಸ್ ಆಕೈತಿಲ್ಲ ಡೌಟ್ ಐತಿ ನೋಡೋಣ ಮಿಕ್ಸ್ ಆಗೋದಿಲ್ಲ ಕಲರ್ ಚೇಂಜ್ ಮಾಡಿದ್ರೆ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಹೊಳೆ ವಾಪಸ್ ಬನ್ನಿ ಅದು ಕಲರ್ ಚೇಂಜ್ ಮಾಡಿದ್ರೆ ಮಿಕ್ಸ್ ಆಗಂಗಿಲ್ಲ ಅಷ್ಟೇ ಇರಲಿ ಆಯ್ತಲ್ಲ ಇವನು ನಾನು ಸೂರ್ಯನ ಚಿತ್ರದ್ದು ಒಂದೆರಡು ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಅವನ ನೀವು ಬೇಕಾದ್ರೆ ಬೇರೆ ಚೇಂಜ್ ಮಾಡ್ಕೊಂಡು ಹಾಕೋಬೋದು ಫ್ರೆಂಡ್ಸ್ ತೋರ್ಸಾತೀನಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಪ್ಲೀಸ್ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ನಾವು ಈ ಕಡೆ ಸರ್ಚಾಡಿ ಕರೆಕ್ಟಾಗಿ ಇಟ್ಕೋಬೋದು ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸೈತೋ ಆ ರೇಂಜ್ಗೆ ಇಟ್ಕೊಳ್ಬೇಕಾಗ್ತದೆ ಆಯ್ತಲ್ಲ ಈ ರೀತಿ ಇಟ್ಕೊಂಡು ಕಲರ್ ಒಳಗೆ ಮಿಕ್ಸ್ ರೆಡಿ ಆಯಿತು ಮಿಕ್ಸ್ ಹಾಕೊಂಡು ನಾವು ಏನಕ್ಕೈತೆ ಒಂದು ಸ್ವಲ್ಪ ಏನಾರು ಬ್ರೈಟ್ನೆಸ್ ಹೆಚ್ಚು ಕಡೆ ಮಾಡ್ಕೊಂಡು ನೀವು ಏನಾರು ಮಾಡ್ಕೊತಂದ್ರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ ಆನಂತರ ಏನು ಮಾಡ್ಕೊಳ್ಳಿ ಬಲಗಡೆ ಸೈಡ್ ಇದೆಲ್ಲ ಕಂಪ್ಲೀಟ್ ಹಾಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಪ್ರಿಂಟ್ ಆಯಿತು ಆನಂತರ ಬಲಗಡೆ ಸೈಡ್ ಮೇಲ್ಗಡೆ ಸೈಡ್ 3 ಟಿಕ್ಕಿದಾವೆ ಅದ್ರ ಬಾಜುಕ ಡೌನ್ಲೋಡ್ ಚಿಹ್ನೆ ಐತೆ ಒಂದು ಆಪ್ಷನ್ ಅದು ಸೇವ್ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ರೀತಿ ಪೇಜ್ ಏನಕ್ಕೈತಿ ನಿಮ್ಗೆ ಇವತ್ತರಂಥದ್ದು ಬೇರೆ ಬರ್ತಾವೆ ಇಲ್ಲೇ ಮಾಡ್ಕೊಂಡು ಕ್ಲಾರಿಟಿ ಅನ್ನೋದು ನಿಮಗೆ ಬರ್ತಾ ಇಲ್ಲ ಒಬ್ಬ ಕಮೆಂಟ್ ಮಾಡಿ ನನಗೆ ಈ ಆ್ಯಪಲ್ಲಿ ಕ್ಲಾರಿಟಿ ಬರ್ತಾ ಇಲ್ಲ ಒಂದು ಸ್ವಲ್ಪ ಹೇಳ್ಕೊಡುಗರು ಅಂತಿಲ್ಲ ಇಲ್ಲಿ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಚಿತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಡೈರೆಕ್ಟ್ ಬಂದು ಗ್ಯಾಲರಿ ಸೇವ್ ಹಾಕೋ ನೋಡ್ಕೊಳ್ಳಿ ತೋರಿಸ್ತೀನಿ ಇದು ಫಸ್ಟಿಗೆ ಬಂತು ನಾನು ಈಗ ಎಡಿಟ್ ಮಾಡಿ ತೋರಿಸಿದ್ದು ಈಗ ಬಂತು ನಿಮಗೆ ಅದರ ಡೆಮೋ ಹೇಳ್ಕೊಡೋದು ಇಲ್ಲಿ ಆಯ್ತಲ್ಲ ನಿಮಗೆ ಈ ರೀತಿ ಎಡಿಟ್ ಮಾಡ್ಕೊಂಡು ಕಂಪ್ಲೀಟಾಗಿ ನೀಟಾಗಿ ಅರ್ಥ ಆದಂಗೆ ಐತೆ ಫ್ರೆಂಡ್ಸ್ ಬಂದು ನೋಡ್ಕೊಳ್ಳಿ ಯಾವ ರೀತಿ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಯಾವ ರೀತಿ ಹೋಗ್ಬೇಕು ತೋರಿಸ್ತೀನಿ ನಾನು ಟೆಲಿಗ್ರಾಮ್ ಅನ್ನೋದು ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ ಆನಂತರ ಸರ್ಚ್ ಆಪ್ಷನ್ಸ್ ಮೇಲೆ ಹೋಗಿ ಇಲ್ಲೇ ಮಾಡ್ಕೊಳ್ಳಿ ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಏನಾಗುತ್ತೆ 9461 ಸಬ್ಸ್ಕ್ರೈಬ್ ಅಲ್ಲ ಈ ಚಾನಲ್ ಮೇಲೆ ಫಸ್ಟ್ ಈ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಜಾಯ್ನಿಂಗ್ ಇರ್ತೈತಿ ಜಾಯ್ನ್ ಆದ ನಂತರ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಅವೈಲೇಬಲ್ಸ್ ಇರ್ತಾವೆ ನಾನು ಏನು ಹೇಳ್ಕೊಡೋಲ್ಲ ಗುರು ನಿಮಗೆಲ್ಲ ಖಂಡಿತವಾಗಿ ನೀಟಾಗೆಲ್ಲ ಅವೈಲೇಬಲ್ಸ್ ಇರ್ತಾವೆ ಈ ರೀತಿ ಯಾವೇ ಬೇಕು ಅಂತ ತೊಗೊಂಡು ಎಡಿಟ್ ಮಾಡ್ಕೊಳ್ಬೋದು ನಿಮಗೆಲ್ಲ ಥರ ಅವೈಲೇಬಲ್ಸ್ ಐತೆ ಆಯ್ತಲ್ಲ ಎಲ್ಲ ಬ್ರದರ್ ಇದು ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟು ನಾನು ಧನ್ಯವಾದ ಮುಂದಿನ ಸಿಗ್ತಂತ ಆಲ್ ಸೋ ಮಚ್ ಫ್ರೆಂಡ್ಸ್ ಇಲ್ಲ ನಾನು ಟೆಲಿಗ್ರಾಮ್ದಲ್ಲಿ ಬಂದುಬಿಟ್ಟು ಏನಾಕೈತಿ ಎಲ್ಲ ನೀಟಾಗಿನ ಇರ್ತೈತಿ ನೀವು ತಗೋದು ಅಷ್ಟೇ ಆಯ್ತಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್